ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಗಮನ ಇರಲಿ. ಎಸ್ಪೆಷಲಿ ರಶ್ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಪರ್ಸ್ಗಳನ್ನು ಕದಿಯುವಂಥದ್ದು ಅಥವಾ ಪರ್ಸ್ನಲ್ಲಿರುವಂತಹ ವಸ್ತುಗಳನ್ನು ಕದಿಯುವಂಥದ್ದು ಅಥವಾ ಕುತ್ತಿಗೆಯಲ್ಲಿರುವಂತಹ ಸರಗಳನ್ನು ಗೊತ್ತಿಲ್ಲದಂತೆ ಕೀಳುವಂಥದ್ದು ಇದು ಮಾಡ್ತಾರೆ. ಎಲ್ಲ ಸೀಟ್ಗೋಸ್ಕರ ಒಟ್ಟಿಗೆ ನುಗ್ತಾರೆ ಏನು ಡೋರ್ ಹತ್ರ. ಅಂಥ ಸಮಯದಲ್ಲಿ ಒಂದು 20-30 ಜನ ಒಟ್ಟಿಗೆ ಅಲ್ಲಿ ಜಮಾಯಿಸ್ತಾರೆ. ಆ ಸಮಯ ನೋಡಿ ಕೀಳೋ ಅಂಥದ್ದು. ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡೋಂಥ ಸಂದರ್ಭದಲ್ಲಿ ಯಾರಾದರೂ ನಿದ್ದೆ ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರೇ ಕೂತಿರ್ತಾರೆ ಇನ್ನೊಬ್ಬರು ಮಹಿಳೆ ಪಕ್ಕ. ಸೊ ಯಾವ ಮಹಿಳೆ ಬಗ್ಗೆನೂ ಯಾರೂ ಡೌಟ್ ವ್ಯಕ್ತಪಡಿಸಲ್ಲ. ಸೊ ಅಂಥ ಟೈಮಲ್ಲಿ ಅವರು ನಿದ್ದೆ ಹೋದಂಥ ಸಂದರ್ಭದಲ್ಲಿ ಹೆಚ್ಚಿನ ಜನರು ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾದ್ರೆ ಚಿನ್ನಗಳನ್ನ ಅವರು ಪರ್ಸಲ್ಲಿ ಇಟ್ಟಿರುವಂಥದ್ದು ನೋಡಿದ್ದೀವಿ. ಅದನ್ನು ಗೊತ್ತಿಲ್ಲದಂಗೆ ಲಪ್ಟಾಯಿಸ್ಕೊಂಡು ಹೋಗಿರುವಂಥದ್ದು ಪ್ರಕರಣಗಳು ನೋಡಿದ್ದೀವಿ. ಸೊ ಅವರು ಮಾಗಡಿಗೆ ಹೋಗಿ ಇಳಿದಂಥ ಸಂದರ್ಭದಲ್ಲಿ ಅವರು ಒಡವೆ ಚೆಕ್ ಮಾಡಿಕೊಂಡಾಗ ಅದಿರಲ್ಲ. ಆ ಟೈಮಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಜೊತೆಗೆ ಜಾತ್ರೆಗಳಲ್ಲೂ ಈ ರೀತಿಯಾಗಿ ಮಾಡ್ತಾರೆ. ಇಂಥ ಸಂದರ್ಭಗಳಲ್ಲಿ ನೀವುಗಳು ಎಚ್ಚರಿಕೆ ವಹಿಸಿ ಎಚ್ಚರಿಕೆಯಿಂದ ಇರಿ. ಹಾಗೂ ಬಸ್ನಲ್ಲಿ ಪ್ರಯಾಣಿಸುವಂಥ ಸಂದರ್ಭಗಳಲ್ಲಿ ನಿಮ್ಮ ಜೊತೆ ಸ್ನೇಹವನ್ನು ಮಾಡಿ, ನಿಮ್ಮ ಜೊತೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಿಮ್ಮ ಒಂದು ವಿಶ್ವಾಸವನ್ನು ಸಾಧಿಸಿ, ನಂತರದಲ್ಲಿ ನೀವು ಅನಿರೀಕ್ಷಿತವಾಗಿ ಏನಾದರೂ ನಿದ್ದೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗುವಂಥದ್ದು ಇವೆಲ್ಲ ರೀತಿ ಮಾಡ್ತಾರೆ. ಸೊ ಇಂಥ ಗ್ಯಾಂಗ್ಗಳ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕು. ಎಸ್ಪೆಷಲಿ ಎರಡೂ ಮೋಡಸಲ್ಲಿ ಮಹಿಳೆಯರೇ ಹೆಚ್ಚಾಗಿ ನಾವು ನೋಡಿರೋದು. ಮಹಿಳೆಯರನ್ನ ನಾವು ಬಂಧನ ಮಾಡಿದ್ದೀವಿ. ಈ ಎರಡೂ ಪ್ರಕರಣಗಳಲ್ಲಿ ಮಹಿಳೆಯರೇ ಪಾತ್ರ ಹೆಚ್ಚಿನದಿದೆ. ಕಳ್ತನ ಮಾಡಿರೋವಂಥದ್ದು ಮಹಿಳೆಯರು, ಮಾರಾಟಕ್ಕೆ ಏನು ಸಹಾಯ ಮಾಡ್ಯಾರೆ ಅದು ಪುರುಷರಾಗಿದ್ದಾರೆ. ಸೊ ಇಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಅಕ್ಕಪಕ್ಕದವರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಮಾಧ್ಯಮ ಮಿತ್ರರ ಮೂಲಕ ಎಲ್ಲ ಜನರಲ್ಲಿ ನಾನು